ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಬಳಸುತ್ತಿರುವ ಐಫೋನ್ ಮತ್ತು ಸ್ಯಾಮ್ಸಂಗ್ ಬರೋದಕ್ಕಿಂತ ಮೊದಲು ಮೊಬೈಲ್ ಲೋಕದಲ್ಲಿ ಒಬ್ಬನೇ ರಾಜನಿದ್ದ. ಅವನೇ ನೋಕಿಯಾ. ಕೈ ಕುಲುಕುತ್ತಿರುವ ಇಬ್ಬರು ವ್ಯಕ್ತಿಗಳು ಮತ್ತು ಆ ಪ್ರಖ್ಯಾತ ರಿಂಗ್ಟೋನ್ ಕೇಳದ ಕನ್ನಡಿಗನೇ ಇಲ್ಲ ಎನ್ನಬಹುದು. ಪ್ರಪಂಚದ ಪ್ರತಿ ಎರಡನೇ ವ್ಯಕ್ತಿ ಕೈಯಲ್ಲೂ ನೋಕಿಯಾ ಫೋನ್ ಇರುತ್ತಿದ್ದ ಆ ಸುವರ್ಣ ಕಾಲದಲ್ಲಿ ಈ ಕಂಪನಿ ಎಂದಾದರೂ ನೆಲಸಮವಾಗಬಹುದು ಎಂದು ಯಾರೂ ಸಹ ಊಹಿಸಿರಲಿಲ್ಲ. ಆದರೆ ಇವತ್ತು ನೋಕಿಯಾ ಫೋನ್ಗಳು ಮಾರುಕಟ್ಟೆಯಲ್ಲಿ ಹುಡುಕಿದರೂ ಸಿಗುತ್ತಿಲ್ಲ. 100 ವರ್ಷಗಳ ಇತಿಹಾಸವಿದ್ದ ದೈತ್ಯ ಕಂಪನಿ ಕೇವಲ 5-6 ವರ್ಷಗಳಲ್ಲಿ ಹೇಗೆ ಧೂಳಿಪಟವಾಯಿತು? ನೋಕಿಯಾ ಮಾಡಿದ ಆ ಅತಿ ದೊಡ್ಡ ತಪ್ಪು ಯಾವುದು ಎಂಬುದನ್ನು ವಿವರವಾಗಿ ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಕತೆ ಶುರು ಮಾಡೋಣ. ನೋಕಿಯಾ ಕಂಪನಿ 1865ರಲ್ಲಿ ಫಿನ್ಲ್ಯಾಂಡ್ನಲ್ಲಿ ಆರಂಭವಾದಾಗ ಅದು ಒಂದು ಮೊಬೈಲ್ ತಯಾರಿಸುತ್ತಿರಲಿಲ್ಲ, ಬದಲಿಗೆ ಒಂದು ಪೇಪರ್ ಮಿಲ್ ಆಗಿತ್ತು. ನಂತರ ರಬ್ಬರ್ ಬೂಟುಗಳು ಮತ್ತು ಟೈರ್ಗಳನ್ನು ತಯಾರಿಸುತ್ತಾ 1980ರ ದಶಕದಲ್ಲಿ ಟೆಲಿಕಾಂ ಕ್ಷೇತ್ರಕ್ಕೆ ಕಾಲಿಟ್ಟಿತು. 1998ರ ವೇಳೆಗೆ ನೋಕಿಯಾ ವಿಶ್ವದ ಅತಿ ದೊಡ್ಡ ಮೊಬೈಲ್ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿತು. ನೋಕಿಯಾ 1100 ಮತ್ತು 3310 ಮಾಡೆಲ್ಗಳಷ್ಟು ಎಷ್ಟು ಜನಪ್ರಿಯವಾದವಂದರೆ ಅವು ಇಂದಿಗೂ ವಿಶ್ವದ ಅತಿ ಹೆಚ್ಚು ಮಾರಾಟವಾದ ಎಲೆಕ್ಟ್ರಾನಿಕ್ ಸಾಧನಗಳ ಪಟ್ಟಿಯಲ್ಲಿವೆ. ನೋಕಿಯಾ ಅಂದರೆ ನಂಬಿಕೆ, ನೋಕಿಯಾ ಅಂದರೆ ಗಟ್ಟಿತನ ಎಂಬ ಮಾತು ಮನೆ ಮಾತಾಗಿತ್ತು. 2007ರಲ್ಲಿ ಸ್ಟೀವ್ ಜಾಬ್ಸ್ ಐಫೋನನ್ನು ಪರಿಚಯಿಸಿದಾಗ ನೋಕಿಯಾದ ಪತನ ಆರಂಭವಾಯಿತು. ಅಲ್ಲಿಯವರೆಗೆ ಕೀಪ್ಯಾಡ್ ಫೋನ್ಗಳೇ ಶ್ರೇಷ್ಠ ಎಂದು ನಂಬಿದ್ದ ನೋಕಿಯಾಗೆ ಐಫೋನ್ ಟಚ್ ಸ್ಕ್ರೀನ್ ತಂತ್ರಜ್ಞಾನ ಕೇವಲ ಒಂದು ಆಟಿಕೆಯಂತೆ ಕಂಡಿತು. ಯಾರು ತಾನೇ ಗಾಜಿನ ಮೇಲೆ ಬೆರಳಿನಿಂದ ಟೈಪ್ ಮಾಡ್ತಾರೆ ಎಂದು ನೋಕಿಯಾ ಅಧಿಕಾರಿಗಳು ಅಪಹಾಸ್ಯ ಮಾಡಿದರು. ಇದೇ ಅವರ ಮೊದಲ ಮತ್ತು ದೊಡ್ಡ ತಪ್ಪಾಗಿತ್ತು. ಗ್ರಾಹಕರು ಬದಲಾವಣೆಯನ್ನು ಬಯಸುತ್ತಿದ್ದಾರೆ ಎಂಬುದು ನೋಕಿಯಾ ಗುರುತಿಸಲೇ ಇಲ್ಲ. ಇದೇ ಸಮಯದಲ್ಲಿ ಗೂಗಲ್ ತನ್ನ ಆಂಡ್ರಾಯ್ಡ್ ಸಾಫ್ಟ್ವೇರನ್ನು ನೋಕಿಯಾಗೆ ನೀಡಲು ಮುಂದೆ ಬಂದಿತು. ಆದರೆ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದ ನೋಕಿಯಾ ನಮಗೆ ಯಾರ ಸಹಾಯವೂ ಬೇಡ, ನಮ್ಮ ಸಿಂಬಿಯನ್ ಸಾಫ್ಟ್ವೇರ್ ಸಾಕು ಎಂದು ಗೂಗಲ್ನನ್ನು ಹೊರಹಾಕಿತು. ಸ್ಯಾಮ್ಸಂಗ್ ಈ ಅವಕಾಶವನ್ನು ಬಳಸಿ ಆಂಡ್ರಾಯ್ಡ್ ಅಪ್ಪಿಕೊಂಡಿತ್ತು. ಜನರು ಆಂಡ್ರಾಯ್ಡ್ನ ಸುಲಭವಾಗಿ ಫೀಚರ್ಸ್ಗಳಿಗೆ ಮಾರಿ ಹೋದರು. ನೋಕಿಯಾದ ಸಾಫ್ಟ್ವೇರ್ ಹಳೆಯದಾಗಿ ಕಂಡಿತು. ನಂತರ 2011ರಲ್ಲಿ ನೋಕಿಯಾ ಮೈಕ್ರೋಸಾಫ್ಟ್ ಜೊತೆ ಸೇರಿ ವಿಂಡೋಸ್ ಫೋನ್ ತಂದರು. ಅದರಲ್ಲಿ ಆ್ಯಪ್ಗಳ ಕೊರತೆಯಿಂದಾಗಿ ಜನರು ಅದನ್ನು ತಿರಸ್ಕರಿಸಿದರು. ಕೊನೆಗೆ 2013ರಲ್ಲಿ ತನ್ನ ಮೊಬೈಲ್ ವಿಭಾಗವನ್ನೇ ಮೈಕ್ರೋಸಾಫ್ಟ್ಗೆ ಮಾರಾಟ ಮಾಡಿ ನೋಕಿಯಾ ಮಾರುಕಟ್ಟೆಯಿಂದ ಹೊರಹೊಮ್ಮಿತು. ಸ್ನೇಹಿತರೆ, ನೀವಿಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪ ಅಂದರೆ, ನೋಕಿಯಾದ ಈ ಕತೆ ನಮಗೆ ಕಲಿಸುವ ಪಾಠವೇನೆಂದರೆ, ಬದಲಾವಣೆ ಜಗದ ನಿಯಮ. ನಾವು ಕಾಲಕ್ಕೆ ತಕ್ಕಂತೆ ಬದಲಾಗದಿದ್ದರೆ ಕಾಲವೇ ನಮ್ಮನ್ನು ಬದಲಿಸ್ಬಿಡುತ್ತೆ. ನೋಕಿಯಾ ತನ್ನ ಕ್ವಾಲಿಟಿಯಲ್ಲಿ ರಾಜಿ ಇರಲಿಲ್ಲ, ಆದರೆ ಹೊಸತನವನ್ನು ಅಳವಡಿಸಿಕೊಳ್ಳುವಲ್ಲಿ ಸೋತಿತು. ಇವತ್ತು ನೋಕಿಯಾ ಮತ್ತೆ ಮಾರುಕಟ್ಟೆಗೆ ಮರಳಲು ಪ್ರಯತ್ನಿಸುತ್ತಿದೆಯಾದರೂ ಕಳೆದುಕೊಂಡ ಆ ವೈಭವವನ್ನು ಮರಳಿ ಪಡೆಯುವುದು ಅಷ್ಟು ಸುಲಭವಲ್ಲ. ನಿಮ್ಮ ಹತ್ತಿರ ಮೊದಲು ಇದ್ದ ನೋಕಿಯಾ ಫೋನ್ ಯಾವುದು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ಕಥೆಗಳೊಂದಿಗೆ ನಾನು ಮತ್ತೆ ಬರುತ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್.